ಮತ್ತೆ ನನ್ನ ಪ್ರಿಯ ಮಿತ್ರ ಅಂಬರೀಶ್ ಅವರಿಗೆ, ರಾಜ್ ಅವರಿಗೆ, ಚಿರಂಜೀವಿ ಅವರಿಗೆ, ಮತ್ತೆ ವೇದಿಕೆ ಎಲ್ಲ ಸಚಿವರಿಗೂ ಮುಖಂಡರಿಗೂ, ಇಲ್ಲಿ ಸೇರಿರುವ ಎಲ್ಲ ರಾಜಕೀಯ ಸಂಘಟನೆಗಳಿಗೂ, ಚಿತ್ರರಂಗದ ಸಂಗೀತರಿಗೂ, ಪತ್ರಿಕೆ ಸಂಗೀತರಿಗೂ, ಕನ್ನಡ ಕುಲಕೋಟಿಗೂ ಎಲ್ಲರಿಗೂ ನನ್ನ ಅನಂತ 1927ರಲ್ಲಿ ಆ ದೇವರು ನಮ್ಮ ಒಂದು ಮಳೆಯ ಹನಿಯನ್ನು ತಯಾರು ಮಾಡಿ ಆ ಮೋಡದಲ್ಲಿ ತೇಲಿಬಿಟ್ಟ. ಸರ್ವ ಆ ಕಲಾ ಸರಸ್ವತಿಯ ಪೂರ್ಣ ಆಶೀರ್ವಾದದಿಂದ ಆ ಹನಿ ತೇಲಿ ಅದು ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಯಾವ ಪ್ರಾಂತದಲ್ಲಿ ಬೀಳುತ್ತದೆ ಎಂದು ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು. ಯಾವ ನಾಡು ಆ ಹನಿಗೆ ಬೀಳುತ್ತದೆ ಎಂದು ಕಾಯುತ್ತಿರಬೇಕಾದರೆ ಆ ಪುಣ್ಯ ಕನ್ನಡ ನಾಡು ಪಡೆಯುವುದು. ಕನ್ನಡ ಮಣ್ಣಿನಲ್ಲಿ ನಿರ್ಮಾಣ ಮಾಡಿ ಕನ್ನಡ ನಾಡಿನ ಗಾಯನವನ್ನು ಬಿಡುತ್ತೆ ದೊಡ್ಡದಾಗಿ ರಂಗಮಂದಿರದಲ್ಲಿ ಅಭ್ಯಾಸ ತೆಗೆದು ಒಂದು ಸುಂದರವಾದ ಅಶ್ವರೂಪ ತಾಳಿ ಒಂದು ಮನುಷ್ಯ ಅಶ್ವರೂಪವಾಗಿ 1954ರಲ್ಲಿ ಚಿತ್ರರಂಗ ಎಂಬ ರಂಗದಲ್ಲಿ ಗುಡಿಯಿತು. ನಾಗಾಲೋಟದ ಗುಡಿ. ಮೊದಲು ಆ ಅಶ್ವ ಮೇಲೆ ಸವಾರಿ ಮಾಡಿದ ದೊಡ್ಡ ಸಂತರು ಬೇಡರ ಕಣ್ಣಪ್ಪನು. ಅಲ್ಲಿಂದ ಶುರುವಾಯಿತು ಅವರ ನಾಗಾಲೋಟ. 1954 ನಲ್ಲಿ ಸ್ಟಾರ್ಟ್ ಆದ ಆ ಪಯಣ 2008 ಮುಗಿಯಿತು. ಕರೆಕ್ಟ್ ಆಗಿ 54 ವರ್ಷ. 54 ವರ್ಷದಲ್ಲಿ ಸ್ಟಾರ್ಟ್ ಆದ ಪಯಣ 2008ರಲ್ಲಿ ಮುಗಿಯಿತು. ಬಹಳ ಸಂತರು ಆ ಕುದುರೆ ಮೇಲೆ ಏರಿದರು. ಸರ್ವಜ್ಞರು, ತುಕಾರಾಮರು, ಕನಕದಾಸರು, ರಾಘವೇಂದ್ರರು, ವರದಾಸರು, ಕನಕದಾಸರು, ಗೋರ ಕುಂಬಾರ ಎಲ್ಲರೂ. ಬಸವಣ್ಣನವರು ಏನಿಲ್ಲ ಏನು ನನಗೆ ಗೊತ್ತಿಲ್ಲ. ಅಷ್ಟು ಸಂತರಿಯ ಮೇಲೆ ಮತ್ತೆ ಜೇಮ್ಸ್ ಬಾಂಡ್ ಕೂಡ ಸುಮ್ಮನೆ ಅವನು ಕೂಡ ಏನಿಲ್ಲ. ಅದನ್ನು ನಾವಾಲು ಇದನ್ನು ನೋಡಿ ಅಸುರಗಳಾದ ಮಹಾ ಅಸುರಗಳಾದ ರಾವಣ, ಹಿರಣ್ಯಕಶಿಪ, ಮಹಿಷಾಸುರ ಅವರು ಕೂಡ ಏನಿದ್ರು ಅಶ್ವದ ಮೇಲೆ. ಕಳೆದು ಹೋಯಿತು ಅಶ್ವಗಣ ಎಲ್ಲರನ್ನು. ಹೇಗೆ ಹೋಗಿರುತ್ತದೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋಗಿರುತ್ತೆ ಹೇಳಿಗಳು. ಅಷ್ಟು ಸಂತೋಷವಾಗಿ ಈ ಎಲ್ಲ ಸಂತರನ್ನು, ಎಲ್ಲ ಆ ರಾಕ್ಷಸರನ್ನು ಎಲ್ಲರನ್ನು ಜನಗಳ ಮುಂದೆ ತೋರಿಸಿದರು. ಆ ನಂತರ ಆ ಸಂತರು, ಆ ರಾಕ್ಷಸರು ಯಾವ ಅಶ್ವದ ಮೇಲೂ ಏರಲಿಲ್ಲ, ಯಾವ ಗಣದ ಮೇಲೂ ಏರಲಿಲ್ಲ. ಹೇಗೆಂದರೆ ಅಂತಹ ಸಂತರನ್ನು, ಅಂತಹ ಮಹಾ ಅಸುರಗಳನ್ನು, ಅಂತಹ ಮಹಾನಗಳನ್ನು ಇಳಿಸಿಕೊಳ್ಳುವ ಶಕ್ತಿ ತಮ್ಮ ಯಾವ ಮೇಲೆ ಅಶ್ವಗಳಿಗೂ ಇಲ್ಲ, ಇಷ್ಟುಗಳಿಗೂ ಇರಲಿಲ್ಲ. ಬಹಳ ಓಡಿ ಅದಕ್ಕೆ ಕಾಲು ಬಂತು, ಬೇಸರವಾಯಿತು. ಮರಳಿ ಮಣ್ಣಿಗೆ ಹೋಗಬೇಕು, ನಾನು ಹುಟ್ಟಿದ ಮಣ್ಣಿಗೆ ಹೋಗಬೇಕು ಅಂತ ನನ್ನ ತಂದೆ ತಾಯಿ ಮಲಗಿನ ಮಣ್ಣಿಗೆ ಹೋಗಿ ಅಲ್ಲೇ ಗಾಳಿ ಸೇವನೆ ಮಾಡಿಕೊಂಡು ಇರಬೇಕೆಂದು ಆಸೆ ಪಟ್ಟಿರುವ ಅಶ್ವ. ಆದರೆ ಆ ಅಶ್ವವನ್ನ ವನದೇವತೆಗೆ ನೋಡಬೇಕೆಂದು ಆಸೆ ಪಟ್ಟಿದ್ದರು. 108 ದಿವಸ ಆ ವನದೇವತೆ ಆ ಅಶ್ವವನ್ನು ಇಟ್ಟುಕೊಂಡಿದ್ದರು. ಅವರೇನು ಮಾತಾಡಿಲ್ಲ. ಮತ್ತೆ ಅಶ್ವ ಬಂದಿತ್ತು. ಆ ಅಶ್ವಕ್ಕೆ ಒಂದೇ ಒಂದು ಆಸೆ, ಅಂಬರೀಷನನ್ನು ತನ್ನ ಬೆನ್ನ ಮೇಲೆ ಇಳಿಸಿಕೊಂಡು ಹೋಗಬೇಕು. ಅದು ನಡೆಯಲಿಲ್ಲ. ಅವರ ಅಂತ್ಯಕಾಲಗಳಲ್ಲಿ ನಾನು ಬಹಳಷ್ಟು ದಿವಸ ಅವರ ಜೊತೆ ನಾನು ಕಾಲ ಕಳೆದೆ. ನಾನು 19 ಪ್ರೈಮರಿ ಸ್ಕೂಲ್ ವಿರುಪುರದಲ್ಲಿ ಓದುತ್ತಿದ್ದಾಗ 11 ವರ್ಷದಲ್ಲಿರುವುದು. ಅಲ್ಲಿ ಶನಿಮಹಾತ್ಮ ದೇವಸ್ಥಾನ ಇತ್ತು, ಕೆಂಪಾಬುದಿ ಕೆರೆ. ಅಲ್ಲಿ ಹೋಗಿ ನನ್ನ ಪುಸ್ತಕವನ್ನು ನೋಡಿ ಅವರ ಒಂದು ಆಟೋಗ್ರಾಫ್ ನಾನು ತಗೊಂಡೆ. ಇರುವವರೆಗೂ ಬೇರೆ ಯಾರು ಆಟೋಗ್ರಾಫ್ ನಾನು ತಗೊಂಡಿಲ್ಲ. ನನ್ನ ಜೀವನ ಒಂದೊಂದು ಹಂತದಲ್ಲೂ ನಾನು ಬಾಲಕನಿದ್ದಾಗ, ತರುಣನಾಗಿದ್ದಾಗ, ಗೃಹಸ್ಥನಾಗಿದ್ದಾಗ, ತಂದೆಯಾದಾಗ, ತಾತನಾದಾಗ ಕೂಡ ಅವರ ಚಿತ್ರಗಳನ್ನು ನೋಡಿ, ಅವರ ಚಿತ್ರವನ್ನು ನೋಡಿ ನನ್ನ ಹಳೆಯ ನೆನಪುಗಳು ಬರುತ್ತದೆ. ಒಂದು ಸಾರಿ ನಾನು ನನ್ನ ಕಾರಿನಲ್ಲಿ ಅವರನ್ನು ಮುಂದೆ ಕೂಡಿಸಿಕೊಂಡು ಟಾಟಾ ಡಿಸ್ಟ್ರಿಕ್ಟಲ್ಲಿ ಒಂದು ವಾಕಿಂಗ್ ಹೋಗೋದು ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಬಂದು ಏನೋ ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಕಾರ್
ನಾನು ನಿಂತ್ಕೊಂಡಲ್ಲ ರಾಜ್ಕುಮಾರ್ ಅವ್ರನ್ನ ನೋಡಿ ಒಬ್ಬ ಕಡಲೆಕಾಯಿ ಮಾಡ್ತಾ ಇದ್ರು ಒಂದು ನಮಸ್ಕಾರ ಅಂತ ಹೇಳಿದ್ರು, ಆಟೋ ರಿಕ್ಷಾ ಓಡಿಸ್ತಾ ಇದ್ರು ನಿಂತ್ಕೊಂಡು ನಮಸ್ಕಾರ ಅಂತ ಹೇಳಿದ್ರು, ಬಸ್ ಓಡಿಸ್ತಾ ಇದ್ದ ಬಸ್ ನಿಂತ್ಕೊಂಡು ಡ್ರೈವರ್ ಬಂದು ನಮಸ್ಕಾರ ಹೇಳಿದ್ರು, ಕಂಡಕ್ಟರ್ ನಮಸ್ಕಾರ ಅಂತ ಹೇಳಿದ್ರು, ಒಂದು ಕಾರು ಬಂದು ಆ ಕಾರಲ್ಲಿ ಯಜಮಾನ ಹಿಂದೆ ಕೂತ್ಕೊಂಡಿದ್ದ ಅವನ ನಮಸ್ಕಾರ ಅಂತ ಹೇಳಿದ್ರು, ಡ್ರೈವರ್ ನಮಸ್ಕಾರ ಅಂತ ಹೇಳಿದ್ರು. ಆ ಒಂದು ಬೇರೆ ಒಂದು ಕಾರು ಬಂತು, ಅಲ್ಲಿ ಒಂದು ಹೆಂಗಸರು ಮಕ್ಕಳು ಇದ್ರು, ಆ ಹೆಂಗಸರು ಆ ಮಗುನ 3 ವರ್ಷದ ಮಗುನ ಕೈ ತೋರಿಸಿ ನಮಸ್ಕಾರ ಮಾಡುವವರನ್ನ ಅಂತ ಹೇಳಿದ್ರು. ಎಲ್ಲರೂ ನಮಸ್ಕಾರ ಮಾಡಿದರು. ಪಾಪದ ಮಕ್ಕಳಿಂದ ಪಂಡಿತರಿಂದ ಎಲ್ಲರೂ ನಮಸ್ಕರಿಸಿದರು. ಕಾರನ್ನ ತೆಗೆದು ಒಂದು ದಾನಾಶಿಗಳು ಹೋಗಿದಾಗ ಅವರು ನೋಡಿದರು, ನೋಡಿದರ ಎಷ್ಟೊಂದು ಮರ್ಯಾದೆ ಅಂತ ಹೇಳಿದ್ರು. ನಾನು ನೋಡಿದ ಹೌದು, ನಿಮಗೆ ಮರ್ಯಾದೆ ಕೊಡಲಿ ಬೇರೆ ಯಾರಿಗೆ ಕೊಡ್ತಾರೆ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಹುಚ್ಚರೆ ಅದು ನನಗೆ ಮರ್ಯಾದೆ ಅವರು ಕೊಡ್ತಾರೆ ಅಂತ ಗೊತ್ತಿಲ್ಲ, ಇಲ್ಲ ನನ್ನಲ್ಲಿ ಇರುವ ಸರಸ್ವತಿಗೆ ಅವರು ಮರ್ಯಾದೆ ಕೊಡ್ತಾರೆ, ಆ ಸರಸ್ವತಿ ದೇವಿಗೆ ಅವರು ಮರ್ಯಾದೆ ಕೊಡ್ತಿರ್ತಾರೆ ಅಂತ ಅದೆಲ್ಲ ಸರಸ್ವತಿ ದೇವಿಗೆ ಹೇಳಿದರು. ಅದು ಮಾತ್ರವಲ್ಲ, ನಮ್ಮ ಎಲ್ಲರಿಗೂ ಜನಗಳು ತಪ್ಪಾಳೆತಕ್ಕೆ ಅರಿವಿಸಿದರೆ ನಮಗೆ ಅಂತ ನಾವು ಅಂದ್ಕೊಂಡ್ರೆ ಒಂದು ಅಹಂಕಾರ ಬಂದ್ಬಿಡುತ್ತೆ. ಆ ಕಲಾ ದೇವಿಗೆ ಅಂತ ನಾವು ಅಂದ್ಕೊಳ್ಬೇಕು ಅಂತವರು. ಆಗ ನಾನು ಕೇಳಿದೆ ಅವರಿಗೆ, ಸರ್ ನೀವು ಬಂದು ನಿಮ್ಗೆ ಏನಾದರೂ ಬೇರೆ ಏನು ಹೇಳಬೇಕು ಅಂತ ನಿಮ್ಗೆ ಅನಿಸ್ತೀರ ಅಂದಾಗ ಅವ್ರು ಹೇಳಿದ್ರು, ಏನಾದರೂ ಒಂದು ಇಷ್ಟೊಂದು ನಿಮಗೆ ಸಾರಿ ಅವ್ರು ನಮಸ್ಕಾರ ಹೇಳಿದ್ರು, ನನಗೆ ಬಂದು ಹಾಯ್ ಅಂತ ಹೇಳಿದ್ರು. ನಾನು ಕೇಳಿದೆ ಅವ್ರಿಗೆ, ಕೆಲವು ಸಲ ಅಣ್ಣ ಅವರು ಅಂತ ಹೇಳ್ತಾ ಇದ್ದೆ, ಕೆಲವು ಸಲ ಸಾರ್ ಅಂತ ಹೇಳ್ತಾ ಇದ್ದೆ. ಸರಿ ಸರ್ ನಿಮ್ಗೆ ನಮಸ್ಕಾರ ಅಂತ ಹೇಳಿದ್ರು, ನನಗೆ ಹಾಯ್ ಅಂತ ಹೇಳಿದ್ರು. ಅದು ಯಾಕೆ ಅಂದಾಗ ನನ್ನ ಕರ್ತವ್ಯನ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ವಯಸ್ಸು ಆಗಿದೆ, ಅದಕ್ಕೋಸ್ಕರ ನಮಸ್ಕಾರ ಹೇಳಿದ್ದಾರೆ ಅಂತ ತಿಳ್ಕೊಂಡು ಅವರ ಕರ್ತವ್ಯನ ಅವರು ಬಹಳ ಕರೆಕ್ಟಾಗಿ ಮಾಡಬೇಕು. ಅವರ ತಾಯಿ ತಂದೆಗೆ ಒಳ್ಳೆಯ ಮಗನಾಗಿ, ಅವರ ಹೆಂಡತಿಯರಿಗೆ ಒಳ್ಳೆಯ ಗಂಡನಾಗಿ, ಅವರ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಅವರ ಅಭಿಮಾನಿಗಳಿಗೆ ಒಳ್ಳೆಯ ಕಲಾವಿದನಾಗಿ, ಈ ನಾಡಿಗೆ ಒಳ್ಳೆಯ ಪ್ರಜೆಯಾಗಿ ಎಲ್ಲ ಬಿರುದುಗಳನ್ನು ತೆಗೆದುಕೊಂಡು ಯಾವ ಪದವಿಗೂ ಆಸೆ ಪಡದೆ, ಯಾವ ಪದವಿಗೂ ರಾಜಕೀಯಕ್ಕೂ ಹೋಗದೆ ಜನಗಳಿಗೆ ಸೇವೆ ಮಾಡಬಹುದು, ಜನಗಳಲ್ಲಿ ಒಳ್ಳೆಯ ಭಾವವನ್ನು ಮೂಡಿಸಬಹುದು ಎಂದು ಜನಗಳ ಮನಸ್ಸನ್ನು ಗೆದ್ದವರು ಆ ರಾಜಕುಮಾರ್ ಸಾರ್. ಇಲ್ಲಿ ಬಂದು ಅವರು ನೋಡಿದಾಗ ಅವರ ತಾವು ಒಂದು ವಿಷಯ ಗೊತ್ತಾಗ ಇಮಿಡಿಯೇಟ್ ಆಗಿ ಬರುವುದು ಸಾಧ್ಯವಾಗಲಿಲ್ಲ. ಈಗಲೇ ನಾನು ನೋಡುತ್ತಿದ್ದೆ ಎಲ್ಲ ಅಭಿಮಾನಿ ಯುವತಿಗಳು ಅವರನ್ನು ಅವರ ಬಂಧುಗಳಾಗಿ ಎಲ್ಲರೂ ತಮ್ಮ ಕೈಯಿಂದ ಅದಕ್ಕೆ ಮಣ್ಣು ಹಾಕಬೇಕು, ರಕ್ತ ಹೋಗಬೇಕು ಎಂದು ಗದ್ದಲ ಮಾಡಿ, ಗಲಾಟೆ ಮಾಡಿ, ಸದ್ದು ಮಾಡಿ ಬಂದು ಅವರನ್ನು ಈ ಭೂಮಿಯಲ್ಲಿ ಈಗ ಮಲಗಿಸಿದರು. ಈಗ ಅಲ್ಲಿ ಮಲಗಿದ್ದಾರೆ. ಈಗ ಬಂದು ನೀವು ಅದು ನೋಡಿದಾಗ ಸದ್ದು ಮಾಡಬೇಡಿ, ಗಲಾಟೆ ಮಾಡಬೇಡಿ, ಮೌನವಾಗಿ ಬನ್ನಿ, ಮಾತನಾಡದೆ ಬನ್ನಿ. ಆ ಕರ್ತವ್ಯ ನಿಷ್ಠೆ, ಆ ಒಂದು ಯೋಗಿ, ಒಬ್ಬ ಋಷಿ ಅಲ್ಲಿ ಮಲಗಿದ್ದಾನೆ. ಅಲ್ಲಿ ಬಂದು ಕೂತು ಒಂದು ನಿಮಿಷ ನಿಮ್ಮ ಕರ್ತವ್ಯಗಳನ್ನು ಯೋಚನೆ ಮಾಡಿ ಡೆಫರೆಕ್ಟ್ ಆಗಿ ನಿಮಗೆ ಅವರು ಆಶೀರ್ವಾದ ಮಾಡುತ್ತಾರೆ. ಈಗ ಅದು ಒಂದು ಸ್ಮಾರಕ, ಆ ಸ್ಮಾರಕ ಬರುವ ದಿವಸಗಳಲ್ಲಿ ಗುಡಿ ಆಗುತ್ತದೆ, ದೇವಾಲಯವಾಗುತ್ತದೆ, ಒಂದು ಪವಾಡ ನಡೆಸುವ ಜಾಗವಾಗುತ್ತದೆ. ಇದು ಸತ್ಯ, ಇದು ಸತ್ಯ. ಇದನ್ನು ಉದ್ಘಾಟಿಸಿರುವ ಮಂತ್ರಿಗಳವರಿಗೆ, ಸಿದ್ದರಾಮಯ್ಯವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆ ತಿಳಿಸಿಕೊಂಡು ಕೋಟ್ಯಾನು ಕೋಟಿ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ಅವರಿಗೆ ನನ್ನ ಮಾಡಿ ಸೂಪರ್ ಸಕ್ಕದ ಮಾತಾಡುವ